ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇವತ್ತು ಸಂಡೇ ಆದ್ದರಿಂದ ನಮ್ಮ ಮನೆ ಕೆಳಗಡೆ ಓನರ್ ಮನೇಲಿ ಅವರೊಂದು ಹೊಸ ಮನೇನ ಪರ್ಚೇಸ್ ಮಾಡಿದ್ರು. ಸೊ ಅಲ್ಲಿ ಗಣಪತಿ ಹೋಮ ಇತ್ತು. ಸೊ ನೆನ್ನೆ ಇನ್ವೈಟ್ ಮಾಡಿದರು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಿದ್ದೀವಿ. ಸೊ ಗಣಪತಿ ಹೋಮ ಎಲ್ಲ ಆಗಿದೆ. ಸೊ ನಾವೇ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ವಿ. ಸೊ ಸಂಡೇ ಅಲ್ವಾ ಅಂತ ನಾವು ಸ್ವಲ್ಪ ಲೇಟಾಗಿದ್ವಿ. ಸೊ ಹಾಗಾಗಿ ಈಗ ಬಂದ್ವಿ ನಾವು ಕೆಳಗಡೆಗೆ. ಅವರು ಹೊಸ ಮನೇನ ಇದು ಪರ್ಚೇಸ್ ಮಾಡಿದ್ರು. ಸೊ ಹಾಗಾಗಿ ಪೇಂಟ್ ಎಲ್ಲ ಮಾಡಿಸಿ ಹೋಮನ ಇಟ್ಟಿದ್ರು. ಸೊ ಹಾಗಾಗಿ ಅದಕ್ಕೆ ಅಟೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸೊ ಪೂಜೆ ಆದಮೇಲೆ ಇಲ್ಲೇ ಊಟ ಇದೆ. ಹಾಗಾಗಿ ಬೆಳಗ್ಗೆ ಟಿಫನ್ನು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ನಾನು. ಉಪ್ಪಿಟ್ಟಲ್ವಾ ಅಂತ ಹೇಳ್ಬಿಟ್ಟು ಒಂದೊಂದು ಸ್ವಲ್ಪನೇ ಮಾಡಿದ್ದೆ. ಆಮೇಲೆ ಇಲ್ಲೇ ಊಟ ಇದೆ ಇವಾಗ, ಪುಳಿಯೋಗರೆ ಮತ್ತು ಕೇಸರಿಬಾತ್. ಸೊ ಊಟ ಆದಮೇಲೆ ಒಂದು ಸ್ವಲ್ಪ ಏಂಜಲ್ ಒಂದೆರಡು ಶಾಪಿಂಗ್ ಮಾಡಬೇಕು. ನನಗೊಂದೆರಡು ಲೆಗ್ಗಿನ್ ಬೇಕಿತ್ತು. ಸೊ ಹೋಗೋಣ, ಇಲ್ಲೊಂದು ಟ್ರೆಂಡ್ಸ್ ಅಂತ ಇದೆ ಸೊ ನಮ್ಮೂರಲ್ಲಿ. ಸೊ ಅಲ್ಲಿ ಚೆನ್ನಾಗಿದೆ ಮಮ್ಮಿ, ಅಲ್ಲಿ ಹೋಗೋಣ ಅಂತ ಅಂದ್ಲು. ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬಂದೆ. ಮನೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಸೊ ಓನರ್ ನಮ್ಮನ್ನೇ ಹೋಗಿ ಅಂತ ಅಂದರು, ಬಟ್ ನನಗೆ ತುಂಬ ದೊಡ್ಡ ಮನೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೇಡ ಅಂತ ಅಂದೆ. ನಾವೀಗ ಆಲ್ರೆಡಿ ಮೇಲ್ಗಡೆ ಒಂದು ಚಿಕ್ಕ ಮನೇಲಿದ್ದೀವಿ. ಸೊ ನಮ್ಗೆ ಅದೇ ಸಾಕು ಬಿಡಿ ಅಂತ ಹೇಳಿದೆ. ಇದು ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ದೊಡ್ಡದಾಗಿದೆ. ಕಿಚನ್ ಆಗಲಿ, ಹಾಲಾಗಲಿ, ಡೈನಿಂಗ್ ಹಾಲು, ರೂಮು ಎಲ್ಲ ಇದೆ, ಚೆನ್ನಾಗಿದೆ. ಇಲ್ಲಿಗೆ ಬನ್ನಿ ಅಂತಂದರು. ನಾನು ಇಲ್ಲ, ನಮಗೆ ಫಸ್ಟ್ ಸ್ಟಿಯರಲ್ಲೇ ಚೆಂದ, ನಾವಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟೆ. ಸೊ ಈ ಮನೆಗೆ ಬರಬೇಕು. ಅದಕ್ಕೂ ಮುಂಚೆ ಅವರು ಹೋಮ ಎಲ್ಲ ಮಾಡಿಸಿ ಬಣ್ಣ ಎಲ್ಲ ಹೊಡೆಸಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಇವರೇ ನಮ್ಮ ಓನರು, ಅವ್ರದ್ದು ಇವತ್ತು ಹೋಮ ನಡೀತಾ ಇದೆ. ಸೊ ಅವ್ರ ಫ್ಯಾಮಿಲಿ ಅದು. ಹಾಗಾಗಿ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಸೊ ಸಂಡೇ ನನಗೆ ಚರ್ಚ್ಗೆ ಹೋಗೋ ಕೆಲಸ ಕೂಡ ಇತ್ತು. ಸೊ ಇಲ್ಲಿ ಇವತ್ತು ಫಂಕ್ಷನ್ ಕರೆದಿದ್ದಲ್ಲ ಅಂತೇಳಿ ಸೊ ಈವ್ನಿಂಗ್ ಮಾಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಚರ್ಚಿಗೆ ಹೋಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಎದ್ವಿ. ಅಲ್ಲಿಂದ ರೆಡಿಯಾಗಿ ಇಲ್ಲಿಗೆ ಬಂದೀವಿ. ನೋಡಿ, ಈ ಥರ ಹೋಮ ಎಲ್ಲ ಮಾಡಿಸಿದ್ದಾರೆ, ಗಣಪತಿ ಹೋಮ. ಇದು ಹಾಲು ತುಂಬ ದೊಡ್ಡದಾಗಿದೆ. ಹಾಲು ತುಂಬ ಕಂಫರ್ಟಬಲ್ ಆಗಿದೆ. ಕಾಂಪೌಂಡೆಲ್ಲ ತುಂಬ ದೊಡ್ಡದಾಗಿದೆ. ಸೊ ಮನೆ ತುಂಬ ಚೆನ್ನಾಗಿದೆ. ಹಾಗಾಗಿ 10,000 ರೆಂಟ್ ಅಂದರು. ನಾನು ಬೇಡ ಅಂತ ಹೇಳ್ಬಿಟ್ಟೆ, ಯಾಕಂದರೆ ನಮ್ಮ ಬಡ್ಜೆಟ್ ನೋಡ್ಕೊಂಡು ನಾವು ಹೋಗಬೇಕಲ್ವ. ಸೊ ನಮಗೆ ಅದು ಹೆವಿ ಆಗುತ್ತೆ, ಬೇಡ ಅಂತ ಹೇಳಿದೆ. ಸೊ ಹಾಗಾಗಿ ನಮಗೆ ಕಂಫರ್ಟಬಲ್ ಆಗಿದೆ, ಈಗಿರೋ ಮನೆ ಸಾಕು ಅಂತ ಅನಿಸುತ್ತೆ. ಸೊ ಇದು ಮನೆ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. 10,000 ರೆಂಟ್ ಅಂತ ಹೇಳಿದ್ರು. ಹಾಗಾಗಿ ನಾನು ಬೇರೆಯವ್ರಿಗೇ ಕೊಟ್ಬಿಡಿ, ನಮಗೆ ಬೇಡ ಅಂತ ಹೇಳಿದೆ. ನೋಡಿ, ಕಾಂಪೌಂಡೆಲ್ಲ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ನನ್ನ ಮಗಳು ಕರ್ಕೊಂಡು ಬಂದು ಟ್ರೆಂಡ್ಸ್ ಅಂತ ಇದೆ ಮಮ್ಮಿ, ಇಲ್ಲಿ ಚೆನ್ನಾಗಿದೆ. ಸೊ ನೋಡಿ ಕಲೆಕ್ಷನ್ ಚೆನ್ನಾಗಿದೆಯಾ ಅಂತ ಹೇಳಿ, ಕ್ರಿಸ್ಮಸ್ಗೆ ನನಗಿಲ್ಲೇ ತೊಗೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಕರ್ಕೊಂಬಂದ್ಲು. ಸೊ ಅವಳಿಗೊಂದು ಟೀ ಶರ್ಟ್ಸು, ನನಗೊಂದೆರಡು ಲೆಗ್ಗಿನ್ಸ್ಗಳು ಬೇಕಿತ್ತು, ಅದನ್ನು ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಶಾಪು, ಎಲ್ಲ ಥರನೂ ಸಿಗುತ್ತೆ. ಪ್ರೈಸ್ ಕೂಡ ಚೆನ್ನಾಗಿ ರೀಸನಬಲ್ ಆಗಿದೆ. ಓಕೆ ಅಂತ ಅನ್ನಿಸ್ತು ನನಗೆ. ಸೊ ನೆಕ್ಸ್ಟ್ ಬರೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದುಬಿಟ್ಟೆ. ಸೊ ಇಲ್ಲಿಂದ ಚರ್ಚ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ಅಲ್ಲಿ ಕೆಳಗಡೆ ಗಾಡಿ ಪಾರ್ಕಿಂಗ್ ಮಾಡಿದೆ, ಅದು ತೊಗೊಂಬರೋಕ್ಕೆ ಅಂತ ನಾನು ಹೋಗ್ತಾಯಿದ್ದೀನಿ. ಸೊ ಒಂದು ಸಂಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಥರ ಫಂಕ್ಷನ್ ಅಟೆಂಡ್ ಮಾಡೋದಿದ್ರೆ ಮಾಡಬೇಕು, ಹಾಗೆ ಈ ಥರ ಚರ್ಚಿಗೆ ಹೋಗೋದಿರುತ್ತೆ, ಮಾಸ್ ಇರುತ್ತೆ ನಮಗೆ. ಸೊ ನೋಡಿ, ಇದು ಚರ್ಚ್ ನಮ್ಮದು. ಇಲ್ಲಿ ಮಾಸ್ ಇದೆ ಈಗ. ಸೊ ಮಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಂದ ನಾವು ಹೊರಟು ಇಲ್ಲಿಗೆ ಬಂದ್ವಿ. ಸೊ ಈಗ ಮಾಸ್ ಇದೆ. ಈ ಮಾಸ್ ಎಲ್ಲ ಮುಗಿದ ಮೇಲೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ.
ತಂದೆಯನ್ನು ಸ್ತುತಿಸಿರಿ. ಪ್ರಭುವಿನ ವಾಕ್ಯ. ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನ ತಿರಸ್ಕೃತನಾಗಿ ಕೊಲ್ಲಲ್ಪಡುವನು. ಆದರೆ ಮೂರನೇ ದಿನ ಪುನರುತ್ಥಾನ ಹೊಂದುವನು ಎಂದು ಎಲ್ಲೋ ಒಂದು ಕಡೆ ಹುಡುಗ ಮತ್ತು ಹುಡುಗಿಗೆ ಒಂದು ರೀತಿಯ ಭಯ ಕಾಣುತ್ತೆ. ಮದುವೆ ಆದ್ಮೇಲೆ ಜೀವನ ಹಿಂದಿರ್ತದೆ. ಇಷ್ಟು ದಿವಸ ತಂದೆ ತಾಯಿಗಳನ್ನ ನಮ್ಮನ್ನ ನೋಡ್ಕೊಳ್ತಾ ಇದ್ರು, ತಂದೆ ತಾಯಿ ನಮ್ಮನ್ನ ನೋಡ್ಕೊಳ್ತಾ ಇದ್ರು. ಈಗ ನನ್ನನ್ನ ನಂಬಿ ಒಂದು ಜೀವ ನನ್ನ ಜೊತೆ ಬರುತ್ತಿದೆ. ಹಾಗಾದರೆ ಏನು ಮಾಡುವುದು? ಒಂದು ಮದುವೆ ಆಗುವ ಹೆಣ್ಣು ಗಂಡನಿಗೆ ಈ ಕೆಲವು ಪ್ರಶ್ನೆಗಳನ್ನ ಕೇಳುತ್ತದೆ. ಬಹುಶಃ ಜೀವನದಲ್ಲೂ ಕೂಡ ಈ ಪ್ರಶ್ನೆಗಳು ಡೆಫಿನೇಟ್ ಆಗಿರ್ತವೆ. ಯಾವ ರೀತಿಯಲ್ಲಿ ಸಾಕು? ಹಾಗಾದ್ರೆ ಇವತ್ತು ನಮ್ಮ ರೆನಾಲ್ಡ್ ಹಾಕ್ತಾ ಇದ್ದಾನೆ. ಈ ಕಿರು ಧರ್ಮ ಸಭೆ ನಮ್ಮ ಅಖಿಲ ಧರ್ಮ ಸಭೆಯೊಂದಿಗೆ ಬಾಳಬೇಕಾದ್ರೆ ನಮಗೆಲ್ಲರಿಗೂ ಆ ಮಾತಿನ ಮರಿಯಮ್ಮನವರ ಸಂತ ಜೋಸೆಫರ ಸಹಕಾರ, ಆಶೀರ್ವಾದ ಬೇಕೇ ಬೇಕು. ಇದರಿಂದ ನೀವು ನಿಮ್ಮ ವಿವಾಹ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕತೆಯಿಂದ ಅಂಗೀಕರಿಸುವಿರಿ. ಈಗ ನಿಮ್ಮ ವಿವಾಹದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಸಮೂಹ ಮತ್ತು ಸಾಕ್ಷಿಗಳು ಪ್ರಿಯ ಸಹೋದರ ಸಹೋದರಿ, ಈ ಸಂಸಾರದಲ್ಲಿ ಒಂದಾಗುವ ಕ್ರೈಸ್ತ ಓಕೆ, ಮಾಸ್ ಮುಗಿಸ್ಕೊಂಡು ನಮ್ಮ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಸಿಸ್ಟರ್ ಗೀತಾ ಅಂತ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಸೊ ಮಾಸ್ ಮುಗಿಸ್ಕೊಂಡು ಹಾಗೆ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಅವ್ರು ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲಿಂದ ನಾನು ಇಲ್ಲಿಂದ ಹೊರಟೆ. ಸೊ ಇದು ಚರ್ಚ್ ಹಿಂದೆಗಡೆನೇ ಇದೆ ಅವರ ಒಂದು ಕಾನ್ವೆಂಟ್. ಸೊ ಅಲ್ಲಿ ಸಿಸ್ಟರ್ ಗೀತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಕೂಡ ಎಲ್ಲ ಒಂದು ಪೂಜೆಗಳನ್ನ ಮುಗಿಸಿ ಈ ಒಂದು ಸಂಡೇನ ಎಂಡ್ ಮಾಡ್ತಾಯಿದ್ವಿ. ಸೊ ಎವ್ರಿ ಸಂಡೇ ನಾವು ಚರ್ಚಿಗೆ ಹೋಗಬೇಕು, ಮಾಸ್ಗೆ ಅಟೆಂಡ್ ಆಗಬೇಕು. ಅದೇ ಫಾದರ್ ಹೇಳಿದ್ರಂತೆ ಯಾಕೆ ಅವ್ರು ಬರ್ತಾಯಿಲ್ಲ ಚರ್ಚಿಗೆ, ಕರೆಕ್ಟಾಗಿ ಅಟೆಂಡ್ ಆಗ್ತಾಯಿಲ್ಲ ಅಂತ. ಅದಕ್ಕೋಸ್ಕರ ಸಿಸ್ಟರ್ ಗೀತಾ ಅವ್ರು ಕರೆದಿದ್ರು. ಸೊ ಹೇಳಿದೆ ನಾವೀಗ ತುಂಬ ದೂರ ಇದ್ದೀವಿ, ನಮಗೆ ಬರೋದಕ್ಕೆ ಕೆಲವು ಟೈಮ್ ಮಳೆ ಇರುತ್ತೆ, ಹಾಗಾಗಿ ಬಂದಿಲ್ಲ ಅಂತ. ಸೊ ಹಾಗಾಗಿ ಆ ರೀಸನ್ ಕೊಟ್ಟು ಬಂದೆ. ಬಟ್ ಹೋಗಬೇಕು ನಾವು ಎವ್ರಿ ಸಂಡೇ. ಹಾಗಾಗಿ ಫಾದರ್ ಅವ್ರ ಹತ್ರ ಸಿಸ್ಟರ್ ಹತ್ರ ಹೇಳಿ ಕಳಿಸಿದ್ರು. ಸೊ ನಾನು ಹೇಳಿಬಿಟ್ಟು ಬಂದೆ, ಓಕೆ ಸಿಸ್ಟರ್ ಇನ್ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಒಂದು ಸ್ವಲ್ಪ ಏಂಜಲ್ಗೆ ಕೌನ್ಸ್ಲಿಂಗ್ ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ನಮ್ಮ ಚರ್ಚ್ ಹತ್ರ ತಗೊಂಡಂತಹ ಕೆಲವೊಂದು ಪಿಕ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.